ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ದ ಚಾನೆಲ್. ಇದು ಬಂದು ನನ್ನ ಫ್ರೆಂಡ್ ಮನೇಲಿ ನನಗೊಂದು ಚಿಕ್ಕ ಪಾನಿಪುರಿ ಪಾರ್ಟಿ ಕೊಟ್ಟಿದ್ಲು. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಪಾರ್ಟಿ ಅಂತ ಏನಲ್ಲ, ಸುಮ್ಮನೆ ಮಾಡಿದ್ದೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಪಾನಿಪುರಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ವಿಡಿಯೋ ಆ್ಯಂಡ್ ನಮ್ಮ ಕಾನ್ವರ್ಸೇಷನ್ ಆ್ಯಂಡ್ ಸಂಬಂಧ ಅಂತಂದರೆ ಬರೀ ರಿಲೇಷನ್ನೇ ಆಗಿರಬೇಕು ಅನ್ನೋದಲ್ಲ ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆ. ಎಸ್, ಕಮ್ ನೋಡೋಣ. ಇವಳು ಬಂದು ನನ್ನ ಫ್ರೆಂಡ್ ದಿವ್ಯಾ ಅಂತ. ಸೊ ಆ ಕಡೆ ಕೂತಿರೋದು ಅವಳ ತಮ್ಮನ ವೈಫ್. ಸೊ ಅವಳು ಊರಿಗೆ ಬಂದಿದ್ಲು. ಸೊ ಅವಳು ಕೂಡ ಈ ವಿಡಿಯೋದಲ್ಲಿ ನೋಡೋಕೆ ಸಿಗ್ತಾಳೆ. ಹಾಗಿದ್ರೆ ಇನ್ನೊಂದೇ ನಮ್ಮ ಕಾನ್ವರ್ಸೇಷನ್ ಆ್ಯಂಡ್ ನಮ್ಮ ಪಾನಿಪುರಿನ ಹೇಗೆ ತಿಂತೀನಿ, ಹೇಗೆ ಎಂಜಾಯ್ ಮಾಡ್ತೀನಿ ಅನ್ನೋದನ್ನು ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಏನು ಸ್ಪೆಷಲ್ ಮಾಡಿರೋದು ಪಾನಿಪುರಿ ಕಡಮ್ಮ? ಅದು ಯಾಕೆ? ನಾನು ತಿನ್ನಿಸ್ತೀನಿ. ಪಾನಿ ಹಾಕೋದೆ ಹ್ಯಾಪಿ ಪಾನಿಪುರಿ. ವಿಡಿಯೋ ಮಾತಾಡ್ಬಿಟ್ಟು ಹಾಕ್ಬಿಡು ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ ಹಾಕ್ತೀನಿ. ಇನ್ಸ್ಟಾಗ್ರಾಮ್ಗೆ ಹಾಕಿ ನಾವು ನೋಡ್ಲಿ ಎಲ್ಲ. ಹೋಗಿದ್ದೆ, ಪಾನಿಪುರಿ ಮಾಡಿ ಕಟ್ಟಿದ್ಲು. ಓ ಇವಳು ನನ್ನ ಫ್ರೆಂಡ್ ಕ್ಲೋಸ್. ಇದು ಯಾರೋ ಮಂಜು ಬಂದಿದ್ರ ಇವತ್ತು ಬರ್ತಿರೋ ಸಂತೆ. ಬ್ಯಾಕ್ಗ್ರೌಂಡಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಜೊತೆ ಬೆಳಿಗ್ಗೆನೇ ಪಾನಿಪುರಿ ತಿಂದಿದ್ದು, ಅದು ಫ್ರೆಂಡ್ಸ್ ಜೊತೆ ತಮಾಷೆಯಾಗಿ ಮಾತಾಡಿಕೊಂಡು
ಒಂದೊಳ್ಳೆ ಪಾನಿಪೂರಿ ಪಾರ್ಟಿನ ಎಂಜಾಯ್ ಮಾಡಿದೆ ಅಂತ ಅನ್ನಿಸ್ತು. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಪಾನಿಪುರಿ. ದಿವ್ಯಾ ಚೆನ್ನಾಗಿ ಮಾಡಿದ್ದಾಳೆ ಪಾನಿಪುರಿ, ಸೊ ಥ್ಯಾಂಕ್ಸ್ ದಿವ್ಯಾ.